ಏನಂದರೆ ಎವ್ರಿ ಡೈಲಾಗು ಕನ್ನಡದಲ್ಲಿ ಹೇಳಿದ್ರು, ಒಂದೂ ತೆಲುಗಲ್ಲಿ ನಾನು ತಗೊಂಡೇ ಇಲ್ಲ. ಬಿಕಾಸ್ ನನಗೆ ಗೊತ್ತು ನಮಗೆ ಡಬ್ಬಿಂಗ್ ಇಷ್ಟ ಆಗಲ್ಲ ನಮಗೆ. ಸೊ ಎಲ್ಲ ಡೈಲಾಗು ಪಾಪ ಫಸ್ಟ್ ಕನ್ನಡ ಮಾಡಿಬಿಡ್ತೀನಿ, ನಾನು ಫಸ್ಟ್ ಕನ್ನಡ ಮಾಡಿಬಿಡ್ತೀನಿ ಅಂತ ರಾಜವನ್ನ ಕನ್ನಡ ಮಾಡಿ ಪ್ರಾಕ್ಟೀಸ್ ಮಾಡಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ಇದು ಮಾಡಿಕೊಂಡು ಪ್ರೀವಿಯಸ್ ಡೇನೇ ತೊಗೊಂಡು ಕನ್ನಡ ಫಸ್ಟ್ ಡೆಲಿವರಿ ಮಾಡೋದು. ಆಮೇಲೆ ತೆಲುಗು ಅವ್ರಿಗೆ ಓನ್ ಲ್ಯಾಂಗ್ವೇಜ್ ಆಗಿರೋದು ಈಸಿಯಾಗಿ ಕೊಟ್ಬಿಡೋದು. ಸೊ ಪ್ರತಿ ಡೈಲಾಗು ಕನ್ನಡದಲ್ಲೇ ಹೇಳಿದ್ದಾರೆ. ಎವ್ರಿ ಶಾರ್ಟ್ ಯಾವುದೂ ನಾವು ತೆಲುಗು ತೆಗೆದುಬಿಟ್ಟು ಡಬ್ ಮಾಡ್ಕೊಳೋಣ ಇದು ಯಾವುದಿಲ್ಲ. ಎವ್ರಿ ಡೈಲಾಗ್ ಕನ್ನಡ ಕಲಿತು ಕನ್ನಡ ಇದು ಮಾಡಿ ಪ್ರಾಕ್ಟೀಸ್ ಮಾಡಿ ಹೇಳಿದ್ದಾರೆ. ಸರ್ ಇನ್ನೊಂದು ಟ್ರೈಲರಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಅಂದರೆ ಹುಡುಗರು ಇಬ್ಬಿಬ್ರನ್ನ ಮೇಂಟೈನ್ ಮಾಡ್ತಿರ್ತಾರೆ ಗರ್ಲ್ ಫ್ರೆಂಡ್ಸ್ನ. ಸೊ ಅದು ಈಗ ಜಾಸ್ತಿ ಇದೆ ಈಗ. ಸೊ ನಿಮ್ಮ ಹುಡುಗರು ಈ ಥರ ನೀವೆಲ್ಲ ಹುಡುಗರಲ್ವಾ, ಸೊ ಬರೀ ಗರ್ಲ್ಸ್ನೇ ಬ್ಲೇಮ್ ಮಾಡ್ತಿರ್ತಾರೆ. ಸಕ್ಕತ್ತಾಗಿ ತೋರಿಸಿದ್ದೀರಾ, ಹುಡುಗರು ಇಬ್ಬಿಬ್ರು ಗರ್ಲ್ಸ್ನ ಇದು ಮಾಡ್ತಿರ್ತಾರೆ, ಲವ್ ಮಾಡ್ತಿರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ನನ್ನ ಬಗ್ಗೆ ನಿಮಗೆ ಗೊತ್ತು, ನನ್ನ ಓ ಟಿ ಪಿ ರಾಂಗ್ ಆಗ್ತಾನೆ ಇದೆ, ಯಾಕೋ ಹಾಕಿರೋ ಓ ಟಿ ಪಿಗಳೆಲ್ಲ ರಾಂಗ್ ಆಗ್ತಾರೆ. ಇನ್ನು ಆ ಥರ ಇಬ್ಬರಿಬ್ರು ಇದು ಮಾಡಿಲ್ಲ. ನಂದು ರೈಟ್ ಓ ಟಿ ಪಿ ಬರ್ದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲ ಓ ಟಿ ಪಿ ರಿಲೀಸ್ ಆವಾಗನೇ ರೈಟ್ ಓ ಟಿ ಪಿ. ಸರ್ ಎಷ್ಟನೇ ನಂಬರ್ ಓ ಟಿ ಪಿ ನಿಮ್ದೀಗ? ಬೇಡ ಬಿಡಿ, ಬಟ್ ರಾಂಗ್ ಆಗಿದೆ, ಓ ಟಿ ಪಿಗಳು ರಾಂಗ್ ಆಗಿದ್ದಾವೆ. ಹೊಸ ಕರೆಕ್ಟಾಗಿರೋ ಓ ಟಿ ಪಿಗೆ ಎದುರು ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಟ್ರೈಲರ್ ಅಂತೂ, ಅದ್ಭುತವಾಗಿ ಮೂಡ್ ಬಂದಿದೆ. ಜೊತೆಗೆ ನಿಮ್ಮಿಬ್ಬರು ಕೆಮಿಸ್ಟ್ರಿ ತಂದೆ ಮಗನಾಗಿ ಒಂದು ರೀತಿ ನನಗೆ ತಂದೆ ಮಗ ಅಂತ ಅನ್ನಿಸ್ಲಿಲ್ಲ. ಈಗ ಜೆನ್ಜಿ ಕಿಡ್ಸ್ ಫ್ರೆಂಡ್ಸು ಮತ್ತು ಬ್ರದರ್ಸ್ ಟೈಪ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಸೇಮ್ ಅದೇ ಥರ ಇತ್ತು. ಸೊ ಟೋಟಲಿ ಓವರಾಲ್ ಆಗಿ ಹೇಳಬೇಕಂದ್ರೆ ನಿಮ್ಮಿಬ್ಬರು ಕಾಂಬೋ ಹೇಗೆ ವರ್ಕೌಟ್ ಆಗುತ್ತೆ? ಆ್ಯಕ್ಚುಲಿ ನನಗೆ ಈ ಥರ ನಾನು 2 ಲ್ಯಾಂಗ್ವೇಜು 2 ಟೇಕ್ ತೆಗಿಬೇಕಂತ ಫಿಕ್ಸ್ ಆಗಿದೆ. ಸೊ ಯಾರನ್ನ ಹಾಕ್ಕೊಳೋದು ನನ್ನಲ್ಲಿ ಫ್ರೆಂಡ್ಸು ರಾಜೀವಣ್ಣನ ಸಜೆಸ್ಟ್ ಮಾಡಿದ್ರು. ಮಾಡ್ತಾರಾ ತಂದೆ ಪಾತ್ರ, ಇದು ಬ್ರದರ್ ಥರ ಕಾಣಿಸ್ತಾರೆ, ತಂದೆ ಪಾತ್ರ ಮಾಡ್ತಾರಾ ಅಂತ. ಇಲ್ಲ ಮಾಡ್ತಾರೆ, ಒಂದ್ಸರಿ ಅಪ್ರೋಚ್ ಮಾಡೋಣ ಅಂದಾಗ ನಾನು ಫಸ್ಟ್ ಹೇಳಿದೆ, ನಾನು ಡೈರೆಕ್ಷನ್ ಮಾಡ್ತಿದ್ದೀನಿ, ನನಗೆ ಇವಾಗ ಸೀನಿಯರ್ ಆರ್ಟಿಸ್ಟ್ ಎಷ್ಟು ಸಿನಿಮಾ ಮಾಡಿದ್ದಾರೆ, ಎಷ್ಟೆಷ್ಟು ದೊಡ್ಡ ಡೈರೆಕ್ಟರ್ ಜೊತೆ ಮಾಡಿದ್ದಾರೆ, ಏನು ಟ್ಯಾಂಟ್ರಮ್ಸ್ ಇರಲ್ವಾ, ಏನೂ ಇಲ್ಲ ಅಂತ 100% ಇಲ್ಲ ಅಂದರು. ನಿಜವಾಗ್ಲೂ ರಾಜೀವಣ್ಣ ಕೊಡೋ ಡೆಡಿಕೇಶನ್ನು ಅವ್ರು ನಮಗೆ ಕೊಟ್ಟಂಥ ಇದು ನಾನು ಫಸ್ಟ್ ಅಂದ್ಕೊಂಡಿದ್ದು ಒಂದು 10 ರಿಂದ 12 ದಿನ ಡೇಟ್ಸ್ ಅಂದ್ಕೊಂಡಿದ್ದೆ. ರಾಜೀವಣ್ಣ ಆ ಇನ್ವಾಲ್ವ್ಮೆಂಟ್ ನೋಡಿ ಆಲ್ಮೋಸ್ಟ್ 30-35 ಡೇಸ್ ಸ್ಕ್ರಿಪ್ಟಲ್ಲಿ ಬರ್ತಾ ಹೋಯ್ತು. ಅಣ್ಣ ನೀವಿದ್ರೆ ಚೆನ್ನಾಗಿರುತ್ತೆ, ನೀವಿದ್ರೆ ಚೆನ್ನಾಗಿದೆ ಅಂದರೆ ಇಟ್ ವಾಸ್ ಫ್ಯಾಮಿಲಿ ಆಗಿಬಿಟ್ವಿ ನಾವು. ಸಾಂಗಲ್ಲಿದು ನನ್ನ ಸಿನಿಮಾಲಿ ಹೀರೋ ಇಲ್ಲ, ಹೀರೋಯಿನ್ ಇದಿಲ್ಲ, ಪಾತ್ರಗಳೇ. ನಾನೊಂದು ಪಾತ್ರ, ರಾಜೀವಣ್ಣ ಒಂದು ಪಾತ್ರ, ಜಾನ್ವಿಕ್ ಒಂದು ಪಾತ್ರ, ಆರೋಹಿ ಒಂದು ಪಾತ್ರ, ನಾಟ್ಯ ಒಂದು ಪಾತ್ರ. ಇಷ್ಟು ಜನದ ಮಧ್ಯೆ ನಡೆಯುವಂಥ ಒಂದು ಕತೆ. ನಂದೇ ಡೈರೆಕ್ಷನು. ಓಪನಿಂಗ್ ಶಾರ್ಟೇ ಹೊಡೆದ್ರೆ ಅಲ್ಲಿ ಕಿತ್ಕೊಂಡೋಗಿ ಬಿದ್ದು ಒಂದು ಒಳ್ಳೆ ಇಂಟ್ರೊಡಕ್ಷನ್ ಸಾಂಗು ಬರಿಬೋದು. ನಾನು ಬರೆದಿಲ್ಲ, ಕಥೆಗೆ ಏನು ಬೇಕು. ನನ್ನ ಪಾತ್ರಗಳನ್ನ ಇಟ್ಕೊಂಡು ಮಾಡಿದಾಗ ರಾಜೀವಣ್ಣ ಬಿಕೇಮ್ ವೆರಿ ಪ್ಲೇಸ್. ನಾನು 100% ಹೇಳ್ತೀನಿ, ಈ ಸಿನಿಮಾ ಆದಮೇಲೆ ರಾಜೀವಣ್ಣಕ್ಕೆ ಕನ್ನಡದಲ್ಲಿ ಆಫರ್ಸ್ ಬರುತ್ತೆ. ಆ್ಯಂಡ್ ಯಾರೆಲ್ಲ ನೋಡ್ತಿರೋ ನಮ್ಮ ಡೈರೆಕ್ಟರ್ಸ್ ಎಲ್ಲ ತೆಲುಗು ಆರ್ಟಿಸ್ಟ್ ಅಲ್ವಾ, ತೆಲುಗು ಅವರಲ್ವಾ, ಇಲ್ಲ, ಕನ್ನಡದಲ್ಲೇ ಡೈಲಾಗ್ ಹೇಳಿದ್ದಾರೆ, ಕನ್ನಡ ಪ್ರಾಕ್ಟೀಸ್ ಮಾಡಿ ಹೇಳಿದ್ದಾರೆ. ಸರ್ ಇನ್ನು ಅಪ್ಪು ಸಮಾಧಿಗೆ ಬಂದಿದ್ದೀರಾ ನೀವು ಇವತ್ತು. ಸೊ ನಿಮ್ಮ ವೈಫು ಇಲ್ಲಿ ಬಂದಾಗ, ಕರ್ನಾಟಕಕ್ಕೆ ಬಂದಾಗ ಅನುಶ್ರೀ ಅವರಿಂದ ಒಂದು ಡೈಲಾಗ್ ಹೇಳಿದರು ಅಪ್ಪು ಅವ್ರದ್ದು, ಪಟಾಕಿ ಯಾವೊಂದೇ ಆಗಿರಲಿ ಹಚ್ಚೋರು ನಾವಾಗಿರಬೇಕು ಅಂತ. ನಿಮ್ಮ ವೈಫು ಈಸಿಯಾಗಿ ಹೇಳಿದ್ರು, ಟಕ ಟಕ್ ಅಂತ ಹೇಳ್ಬಿಟ್ಟು. ಇವಾಗ ಅನೀಶ್ ಅವರು ನಿಮಗೆ ಆ ಡೈಲಾಗ್ ಹೇಳ್ಕೊಡ್ತಾರೆ, ನೀವು ಇಲ್ಲಿ ಅವ್ರ ಎದುರುಗಡೆ ನೀವು ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಆ ಮೂಲಕ ಈ ಒಂದು ಚಿಚ್ಚಾಡ್ಗೆ ಎಂಡ್ ಮಾಡೋಣ ಅಂತ. ಸರ್ ಹೇಳ್ಕೊಡಿ. ಪಟಾಕಿ ಯಾವೊಂದಾರೋ ಆಗಿರಲಿ, ಹಚ್ಚೋರು ನಾವಾಗಿರಬೇಕು. ಪಟಾಕಿ ಯಾವೊಂದಾದ್ರೂ ಆಗಿರಲಿ, ಪಟಾಕಿ ಯಾವೊಂದಾದ್ರೂ ಆಗಿರಲಿ, ಹಚ್ಚೋರು ನಾವಾಗಿರ್ಬೇಕು. అంటే పటాసు ఎక్కడైనా పేలే వాళ్ళు మేము ఉండాలి, పేర్చే వాళ్ళు ಯಾವಂದಾದ್ರೂ ಆಗಿರಲಿ, ಪಟಾಕಿ ಯಾವೊಂದಾದ್ರೂ ಆಗಿರಲಿ, ಹಚ್ಚೋರು ನಾವಾಗಿರ್ಬೇಕು. అక్క సూపర్గా చెప్పిందంటే అక్క సూపర్గా చెప్పారంటే మనం దాటేయాలి. ఇది ఎక్కడ ప్రెషర్ అండి? కాదు ఆగిర్లే, ఈయనంటాడు అక్క చాలా బాగా చెప్పిందంట, మనం ఇంకా బాగా చెప్పాలంటే ఇంక నేనేం. ಪಟಾಕಿ ಯಾವಂದಾದ್ರೂ ಆಗಿರಲಿ, ಪಟಾಕಿ ಯಾವಂದಾದ್ರೂ ಆಗಿರಲಿ, ಹಚ್ಚೋರು ನಾವಾಗಿರ್ಬೇಕು. ಸರ್ ಅನೀಶ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಈಗ ಕನ್ನಡದಲ್ಲಿ ಅಷ್ಟೇ ಅಲ್ಲ, ತೆಲುಗುನಲ್ಲೂ ಹೋಗಿ ಲವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ. ಓಕೆ, ಒಳ್ಳೇದಾಗಲಿ ನಿಮಗೆ, ತುಂಬ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ರಾಜೀವ್ ಕನಕಾಲ ಮತ್ತು ಅನೀಶ್ ತೇಜೇಶ್ವರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.